ಕೊನೆಯ ಹಂತದಲ್ಲಿ ಒಂದು ಫ್ಯಾಮಿಲಿ ಅನ್ನೋದು ಒಂದು ಸರ್ಟೇನಿಟಿ, ಒಂದು ಸೆಕ್ಯೂರ್ಡ್ ಫೀಲಿಂಗು ಒಬ್ಬ ಮನುಷ್ಯನಿಗೆ ಸಿಕ್ಕಬೇಕು ಅಂತಂದರೆ ಒಂದು ಸ್ಟ್ರಕ್ಚರ್, ಒಂದು ಬೌಂಡ್ರಿ ಬೇಕು, ಅದಕ್ಕೆ ಒಂದು ಕಟ್ಟುಪಾಡು ಬೇಕು, ಒಂದು ವ್ಯವಸ್ಥೆ ಬೇಕು ಅನ್ನೋದಕ್ಕೆ ಒಂದು ಕುಟುಂಬ ಅಂತ ಬಂದಿರೋದು. ಹಾಗಾಗಿ ನಮ್ಮ ಭಾರತೀಯರ ಸ್ಟ್ರೆಂತ್ ಅಂದರೆ ಅದು ಕುಟುಂಬ ಅಂತ. ನಮ್ಮ ಯಂಗರ್ ಜನ್ರೇಷನ್ ಮತ್ತು ನಮ್ಮ ಎಲ್ಡರ್ ಜನ್ರೇಷನ್ ಮಧ್ಯೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿರೋದು ಯಾವುದು ಅಂದರೆ ಅದು ಲಿವ್ ಇನ್ ರಿಲೇಷನ್ಶಿಪ್. ಇದು ಅವರ ಹುಡುಗಿಯ ಅವರ ಮಾನಸಿಕ ಆರೋಗ್ಯದ ಮೇಲೆ, ಮಾನಸಿಕ ಆರೋಗ್ಯಕ್ಕೆ ಏನಾದರೂ ಸಂಬಂಧಪಟ್ಟಿದೆಯಾ ಅನ್ನೋದು ಪ್ರಶ್ನೆ. ಮಾನಸಿಕವಾಗಿ ಈ ಲಿವ್ ಇನ್ ರಿಲೇಷನ್ ಈ ಥರದ ಒಂದು ಸಂಬಂಧದಲ್ಲಿದ್ದಾಗ ಮಾನಸಿಕವಾಗಿ ನಾನಾ ರೀತಿಯ ಸಮಸ್ಯೆಗಳು ಇವರನ್ನು ಕಾಡುವ ಸಾಧ್ಯತೆಗಳು ಜಾಸ್ತಿ. ಯಾವಾಗ ಬಿಟ್ಟೋಗ್ಬಿಡ್ತಾನೆ, ಯಾವಾಗ ಬೇರೆ ಹೋಗ್ಬೋದು. ಇದೇನಂದರೆ ಬದ್ಧತೆ ಇಲ್ಲ ಇಲ್ಲಿ. ಇನ್ನೂ ಚೆನ್ನಾಗಿರೋ ಹುಡುಗಿ ಸಿಕ್ಕಿ ಇನ್ನೂ ಅವನಿಗೇನೋ ಇದು ಅಂತಂದರೆ ನಾನು ಹೋಗ್ತೀನಿ ಅಂತ ಹೋಗ್ಬೋದು, ಇವಳು ಹೋಗ್ಬೋದು, ಎನಿ ಟೈಮ್ ಹೋಗ್ಬೋದು. ಸೆಕ್ಯೂರ್ಡ್ ಫೀಲಿಂಗ್. ಈಗ ನೋಡಿ ಈ ಪ್ರೈವೇಟ್ ಜಾಬ್ಗಳಲ್ಲೆಲ್ಲ ಇರ್ತಾರಲ್ಲ, ಅವ್ರಿಗೂ ಗೌರ್ಮೆಂಟ್ ಜಾಬಲ್ಲಿರೋ ವ್ಯತ್ಯಾಸ, ನೀವು ಏನೇ ಮಾಡಿದ್ರೂ ನಿಮ್ಮನ್ನು ಮನೆಗೆ ಕಳಿಸಲ್ಲ. ಮ್ಯಾಕ್ಸಿಮಮ್ಮು ಸಸ್ಪೆಂಡ್ ಮಾಡ್ಬೋದು, ಒಂದು 6 ತಿಂಗಳು ಪುನಃ ವಾಪಸ್ ಬರ್ತೀರಾ. ಇಲ್ಲಿ ಹಂಗಿಲ್ಲ. ಯಾವಾಗ ನಿನಗೆ ಪಿಂಕ್ ಚಿಟ್ ಅಂತ ಸ್ಲಿಪ್ ಕೊಟ್ಟರೆ ನೀನು ನಾಳೆ ದಿನ ಮನೆಗೆ ಅನ್ಸರ್ಟೇನಿಟಿ, ಏನು ಮಾಡೋಕ್ಕೂ ಧೈರ್ಯ ಇರೋದಿಲ್ಲ. ನನಗೆ ನನ್ನ ಜೊತೆ ಒಬ್ಬರಿದ್ದಾರೆ ಅನ್ನೋ ಆ ಫೀಲಿಂಗ್ ಇದೆಯಲ್ಲ, ಅದು ನಮ್ಮ ಮಾನಸಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುವಂತಹ ಬಹಳ ಪ್ರಮುಖವಾದ ಅಂಶ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮಲ್ಲಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಜನ್ರೇಷನ್ ಗ್ಯಾಪ್ ಯಾವಾಗಲೂ ನೋಡ್ತಿರ್ತೀವಿ. ಒಂದು ಜನ್ರೇಷನ್ ಮತ್ತು ಇನ್ನೊಂದು ಜನ್ರೇಷನ್ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ. ವಿಶೇಷವಾಗಿ ವಿಚಾರಧಾರೆಯ ಗ್ಯಾಪ್. ಅಂದರೆ ನಾವೊಂದು ಅನ್ಕೋತೀವಿ, ಅವರೊಂದು ಅನ್ಕೋತಾರೆ, ನಾವೊಂದು ಅನ್ಕೋತೀವಿ, ಇವರೊಂದು ಅನ್ಕೋತಾರೆ, ಈ ಥರದ್ದು ಒಂದಿರುತ್ತೆ. ಅಂಥ ಒಂದು ವಿಚಾರ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಂಗರ್ ಜನ್ರೇಷನ್ ಮತ್ತು ನಮ್ಮ ಎಲ್ಡರ್ ಜನ್ರೇಷನ್ ಮಧ್ಯೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿರೋದು ಯಾವುದು ಅಂದರೆ ಅದು ಲಿವ್ ಇನ್ ರಿಲೇಷನ್ಶಿಪ್. ಲಿವ್ ಇನ್ ರಿಲೇಷನ್ಶಿಪ್ನ ತುಂಬ ಜನ ನಮ್ಮ ಯೂತ್ಸ್, ಹುಡುಗಿ ಇಬ್ಬರು ಜೊತೆಲೇ ಬದುಕ್ತಾ ಇದ್ದಾರೆ. ಅದಕ್ಕೆ ಮದುವೆ ಆಗದೇ ಅವರು ಕೆಲವು ದಿನಗಳ ನಂತರ, ಕೆಲವು ತಿಂಗಳ ನಂತರ ಮದುವೆ ಆಗಬಹುದು, ಕೆಲವರು ಮದುವೆ ಆಗದೇ ಇರಬಹುದು. ಒಟ್ಟಿನಲ್ಲಿ ಮದುವೆ ಆಗದೆ ಜೊತೆಲಿರುವಂಥ ಆ ಒಂದು ನಂಟಿಗೆ ಲಿವ್ ಇನ್ ರಿಲೇಷನ್ಶಿಪ್ ಅಂತಾರೆ. ಕೋರ್ಟ್ಗಳು ಕೂಡ ಈ ಬಗ್ಗೆ ಸಾಕಷ್ಟು ಮಾತಾಡಿವೆ. ಕಾನೂನಾತ್ಮಕವಾಗಿ ಕೂಡ ಚರ್ಚೆ ಆಗಿದೆ. ಮಗು ಆದರೆ ಹೇಗೆ, ಅಥವಾ ಬೇರೆ ಸಮಸ್ಯೆಗಳು ಬಂದರೆ ಯಾರದು ಕೊನೆಗಾರರು, ಈ ಥರದ್ದೆಲ್ಲ ಚರ್ಚೆಗಳು ನಡೀತಾ ಇದೆ. ನಮ್ಮ ಸೊಸೈಟಿ ಇನ್ನೊಂದನ್ನು ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಅದು ಒಂದು ಕಡೆ ಇರಲಿ. ಆದರೆ ನನ್ನ ಪ್ರಶ್ನೆ ಏನಂದರೆ, ಈಗ ಒಂದು ಹುಡುಗ ಮತ್ತೊಂದು ಹುಡುಗಿ ಮದುವೆ ಆಗದೆ ಜೊತೆಲಿ ಇದ್ದಾಗ ಇರ್ತಾರೆ ಅಂತಂದರೆ ಅವರ ಮಾನಸಿಕವಾಗಿ ಅವರೇನು ಅಂತ ಆಧ್ಯಾತ್ಮ ಹೊಂದಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಒಂದು ಅಟ್ರಾಕ್ಷನ್ ಇದೆ, ಅಲ್ಲಿ ಅವರು ಪ್ರೀತಿ ಮಾಡ್ತಾರೆ, ಎಲ್ಲ ಇದೆ. ಅದ್ರ ಜೊತೆಗೆ ಒಂದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅಂದ್ಕೊಂಡಿರ್ತಾರೆ ಅನ್ಕೋಣ. ಆದರೆ ಯಾವ ಬೇಕಾದ್ರೂ ಬೇರ್ಪಡಬಹುದು ಅನ್ನೋ ಒಂದು ಸ್ವಾತಂತ್ರ್ಯ ಕೂಡ ಇದೆ ಅಲ್ಲಿ. ಯಾಕಂದರೆ ಮದುವೆ ಆದರೆ ಆ ಒಂದು ಬೇರ್ಪಡೋ ಸ್ವಾತಂತ್ರ್ಯ ಅಷ್ಟು ಈಸಿಯಾಗಿ ಸಿಕ್ಕಲ್ಲ. ಇಲ್ಲಿ ಆ ಸ್ವಾತಂತ್ರ್ಯ ಕೂಡ ಇದೆ. ಸೊ ಇದು ಅವರ ಹುಡುಗಿಯ ಅವರ ಮಾನಸಿಕ ಆರೋಗ್ಯದ ಮೇಲೆ, ಮಾನಸಿಕ ಆರೋಗ್ಯಕ್ಕೆ ಏನಾದರೂ ಸಂಬಂಧಪಟ್ಟಿದೆಯಾ ಅನ್ನೋದು ಪ್ರಶ್ನೆ. ನಾವು ಯಾರನ್ನೂ ಜಡ್ಜ್ ಮಾಡ್ತಾ ಇಲ್ಲ ಇಲ್ಲಿ, ಅಥವಾ ತಪ್ಪು ಸರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದರೆ ಪ್ರತಿಯೊಂದು ಸಮಾಜ ಕೂಡ ಅದು ತನ್ನ ನಿಯಮಗಳನ್ನ ಬದಲಿಸ್ಕೊ ಹೋಗುತ್ತೆ, ಅಳವಡಿಸ್ಕೊಳ್ತಾ ಹೋಗುತ್ತೆ, ಕೆಟ್ಟದನ್ನು ಬಿಡ್ತಾ ಹೊಸದನ್ನು ತಗೋತಾ ಏನೇನೋ ಮಾಡ್ತಾ ಇರ್ತದೆ. ಅದು ಪ್ರೊಸೆಸ್ ನಡೀತಾ ಇರ್ತದೆ, ಅದು ಬೇರೆ ವಿಚಾರ. ಬಟ್ ನನ್ನ ಪ್ರಶ್ನೆ ಇಷ್ಟೇ ಇರೋದು, ಅವರ ಮಾನಸಿಕ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರುತ್ತಾ? ಒಳ್ಳೆ ಪರಿಣಾಮ, ಕೆಟ್ಟ ಪರಿಣಾಮ ಏನಾದರೂ ಇದೆಯಾ? ಅಥವಾ ಖಂಡಿತ ಇದೆ. ಈಗ ಸರ್, ಮನುಷ್ಯ ಮಾನವನ ವಿಕಾಸ ಅಂತ ನಾವು ನೋಡ್ತಾ ಬಂದರೆ, ಮೊದಲೇನಾಗಿದ್ದ ಅವನು ಒಂಟಿಯಾಗಿರ್ತಿದ್ದ. ಬಟ್ ಒಂಟಿಯಾಗಿದ್ದಾಗ ಅವನ ಮೆದುಳಿನ ಒಂದು ಗಾತ್ರ ಇದೆಯಲ್ಲ, ಅದು ಸಣ್ಣದಿತ್ತು. ಆಮೇಲೆ ರಕ್ಷಣೆಗೋಸ್ಕರ, ಆಮೇಲೆ ಅವನು ಕಲಿಕೆಗೋಸ್ಕರ, ಮತ್ತು ಸಂತಾನೋತ್ಪಾದನೆ ಇಂಥದಕ್ಕೆಲ್ಲದ್ರದ್ದು ನೋಡಿಕೊಂಡು ಅವನೇನು ಮಾಡ್ದ, ಗುಂಪಾಗಿ ವಾಸ ಮಾಡೋಕ್ಕೆ ಆರಂಭ ಮಾಡ್ದ. ಏಕೆಂದರೆ ಬೇಕಾದಷ್ಟು ಅದರಲ್ಲಿ ಒಂಟಿಯಾಗಿದ್ದಾಗ ತೊಂದರೆಗಳಿತ್ತು. ಕಾಯಿಲೆ ಬಂದರೆ ನೋಡ್ಕೊಳ್ಳೋರು ಯಾರು, ಪ್ರಾಣಿಗಳಿಂದ ರಕ್ಷಣೆ ಪಡಿಬೇಕಾಗಿತ್ತು, ಒಬ್ಬನ ಕೈಲೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಕೆಲವೊಂದು ಬೆನಿಫಿಟ್ಗೋಸ್ಕರ ಏನು ಮಾಡ್ದ, ಮನುಷ್ಯನ ವಿಕಾಸವನ್ನು ನಾವು ನೋಡ್ತಾ ಬಂದರೆ ಒಂಟಿಯಾಗಿದ್ದವನು ಗುಂಪು ಟ್ರೈಬಲ್ ಬುಡಕಟ್ಟುಗಳು ನೀವು ನೋಡಿರ್ಬೋದು ಬೇಕಾದಷ್ಟು. ನಂತರ ಏನಾಯಿತು, ಅದು ಒಂದು ಊರಾಗ್ತಾ ಬಂತು, ನಾಗರಿಕತೆ ಬಂತು. ನಂತರ
ಅದೊಂದು ಊರಾದ ಮೇಲೆ ರಾಜ್ಯ ದೇಶ ಈ ಥರದ್ದೆಲ್ಲದೂ ನಾವು ನೋಡಿದ್ದೀವಿ. ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಒಂಟಿಯಾಗಿದ್ದಂಥ ಮನುಷ್ಯ ವಿಕಾಸದ ಹಂತದಲ್ಲಿ ಅವನು ಈ ಒಂದು ಸಂದರ್ಭದಲ್ಲಿ ಒಂದು ಕುಟುಂಬ ವ್ಯವಸ್ಥೆ ಅಂತ ಬಂತು, ಒಂದು ಕುಟುಂಬ ಅಂತ ಆಯಿತು, ಒಂದು ಸ್ಟ್ರಕ್ಚರ್ಡ್ ಫ್ಯಾಮಿಲಿನ ಒಂದು ಸ್ಟ್ರಕ್ಚರಲ್ಲಿ ಬಂತು. ಈಗ ನೀವು ಹಿಂದೆ ಎಲ್ಲ ನೋಡ್ಕೊಂಡು ಬರ್ಬೋದು. ಇಲ್ಲಿ ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ವಾದ ಮಾಡ್ತಾ ಇಲ್ಲ, ಆದರೆ ಯಾವ ರೀತಿ ನಡ್ಕೊಂಡ್ಬಂತು ಅನುಕೂಲಗಳು ಅನಾನುಕೂಲಗಳು ತೊಂದರೆಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ದುಷ್ಯಂತ ಶಕುಂತಲೆ ಕತೆ ಗೊತ್ತು ನಿಮಗೆ. ಮೊದಲೆಲ್ಲ ಗಾಂಧರ್ವ ವಿವಾಹ ಅಂತಲೂ ಇತ್ತು, ಬೇಕಾದಷ್ಟು ಗಾಂಧರ್ವ ವಿವಾಹ. ನಾವು ಬಬ್ರುವಾಹನ, ಅದರಲ್ಲಿ ಅರ್ಜುನ ಬಬ್ರುವಾಹನನ ಕಥೆಯೆಲ್ಲ ನೋಡಿದಾಗ ಗಾಂಧರ್ವ ವಿವಾಹ ಆಗಿದ್ದು, ತಂದೆ ಮಕ್ಕಳ ಬೇಟೆನೇ ಆಗದೆ ಯುದ್ಧ ಎಲ್ಲ ಮಾಡಿದ್ದು ಗೊತ್ತು. ಅಂದರೆ ಈ ಎಲ್ಲ ಕಥೆಗಳಲ್ಲಿ ನಮಗೆ ಗೊತ್ತಿರೋ ಅಂಥದ್ದು ಗಾಂಧರ್ವ ವಿವಾಹ ಅಂತ. ಇದು ಒಂದು ಲಿವಿನ್ ಅಂತಾನೆ, ಅದು ಪ್ರಕೃತಿನ ಇದಿಟ್ಕೊಂಡು ಹೂವಿನಾರ ಹಾಕ್ಕೊಂಡು ನಾವೇ ಮದುವೆ ಆದ್ವು ಅಂತೇಳಿ ಲಿವಿನ್ ಥರನೇ. ಆದರೆ ಏನಾಯಿತು ಅಂತ ಕಥೆಗಳನ್ನ ನಾವು ನೋಡಿದಾಗ ಆ ಸೆಕ್ಯೂರ್ಡ್ ಫೀಲಿಂಗ್ ಇಲ್ಲ, ಅಲ್ಲಿ ಒಂದು ಅಥೆಂಟಿಸಿಟಿ ಇಲ್ಲ. ಯಾವಾಗ ಬೇಕಾದರೂ ಬಿಡ್ಬೋದು, ನೀನು ನನಗೆ ಗೊತ್ತೇ ಇಲ್ಲ ಅಂತ ಅಂದಿರೋ ಅಂಥದ್ದು, ನೀನು ನನ್ನ ಮಗನೇ ಅಲ್ಲ ಅಂತ ಅಂದಿರೋದು. ಬಬ್ರುವಾಹನ ಇದರಲ್ಲಿ ನಾವು ನೋಡ್ತೀವಲ್ಲ, ನಿನ್ನ ತಾಯಿ ಬಗ್ಗೆ ದೂರದು, ಈ ಥರದ್ದೆಲ್ಲ ನೋಡ್ತೀವಿ. ಅಂದರೆ ಇದೆಲ್ಲ ನಡ್ಕೊಂಡು ಬಂದು ಕೊನೆ ಹಂತದಲ್ಲಿ ಒಂದು ಫ್ಯಾಮಿಲಿ ಅನ್ನೋದು ಒಂದು ಸರ್ಟೇನಿಟಿ, ಒಂದು ಸೆಕ್ಯೂರ್ಡ್ ಫೀಲಿಂಗು ಒಬ್ಬ ಮನುಷ್ಯನಿಗೆ ಸಿಕ್ಕಬೇಕು ಅಂತಂದರೆ ಒಂದು ಸ್ಟ್ರಕ್ಚರ್, ಒಂದು ಬೌಂಡ್ರಿ ಬೇಕು, ಅದಕ್ಕೆ ಒಂದು ಕಟ್ಟುಪಾಡು ಬೇಕು, ಒಂದು ವ್ಯವಸ್ಥೆ ಬೇಕು ಅನ್ನೋದಕ್ಕೆ ಒಂದು ಕುಟುಂಬ ಅಂತ ಬಂದಿರೋದು. ಹಾಗಾಗಿ ನಮ್ಮ ಭಾರತೀಯರ ಸ್ಟ್ರೆಂತ್ ಅಂದರೆ ಅದು ಕುಟುಂಬ ಅಂತಲೇ. ಒಂದು ಕುಟುಂಬ ಅಂದರೆ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಒಬ್ಬರಿಗೊಬ್ಬರು ಆಗ್ತಾರೆ. ಅಲ್ಲಿ ಕಷ್ಟ ಸುಖ ಅಂತಂದರೆ ರಕ್ಷಣೆ ಆಗ್ಬೋದು, ಕಾಯಿಲೆ ಆಗ್ಬೋದು, ರೋಗ ರುಜಿನ ಆಗ್ಬೋದು, ಅಥವಾ ಕಲಿಕೆ ಅನ್ನೋದು ವ್ಯಾಲ್ಯೂಸ್ ಆಗ್ಬೋದು, ಸ್ಕಿಲ್ಸ್ ಆಗ್ಬೋದು, ಲ್ಯಾಂಗ್ವೇಜ್ ಆಗ್ಬೋದು, ಇದೆಲ್ಲ ಕುಟುಂಬ ಇದ್ದಾಗ ಬರೋ ಅಂಥದ್ದು. ಇವೆಲ್ಲ ಮೌಲ್ಯಗಳು ಸೈಕಾಲಜಿಕಲಿನೂ ಒಂದು ನಿಮಗೆ ಸ್ಟ್ರಾಂಗ್ ಆಗಿರ್ತೀರ ನೀವು. ಕಾನ್ಫಿಡೆನ್ಸ್ ಲೆವೆಲ್ ಬೇಕು ಅಂದರೆ ನನಗಿದ್ದಾರೆ, ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಜ್ಜಿ ಇದ್ದಾರೆ, ನಮ್ಮ ತಾತ ಇದ್ದಾರೆ, ನನ್ನ ಎಲ್ಲ ಬಂಧು ವರ್ಗದವರು ಇದ್ದಾರೆ ಎಂದಾಗ ಆಗಿರೋ ಆತ್ಮವಿಶ್ವಾಸ, ಸ್ಥೈರ್ಯ, ನಂಬಿಕೆ, ಅದು ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿಲೂ ಸಹ ನಾವು ನೋಡೋಕ್ಕಾಗಲ್ಲ, ಒಂದು ಜಾಯಿಂಟ್ ಫ್ಯಾಮಿಲಿಲಿ ಇದ್ದ ಹಾಗೆ. ಈಗ ನಾವು ಕುಟುಂಬ ಮತ್ತು ಲಿವಿನ್ ಅಂತ ನೋಡಿದಾಗ ಮಾನಸಿಕವಾಗಿ ಈ ಲಿವಿನ್ ರಿಲೇಷನ್ ಈ ಥರದ ಒಂದು ಸಂಬಂಧದಲ್ಲಿದ್ದಾಗ ಮಾನಸಿಕವಾಗಿ ನಾನಾ ರೀತಿಯ ಸಮಸ್ಯೆಗಳು ಇವರನ್ನು ಕಾಡುವ ಸಾಧ್ಯತೆಗಳು ಜಾಸ್ತಿ. ಕಾಡದೇ ಇರೋ ಅಂಥದ್ದು ಇದೆ, ಆದರೆ ನಾನು ಒಂದು ಶೇಕಡಾವಾರು ಅಂತ ನೋಡೋದಾದರೆ ಈ ಥರದ ಸಂಬಂಧಗಳಲ್ಲಿ ಅನ್ಸರ್ಟೆನಿಟಿ ಜಾಸ್ತಿ. ಇಲ್ಲಿ ಯಾವುದರಲ್ಲಿ ಬದಲಾವಣೆಗಳಾಗುತ್ತೆ ಅಂದರೆ ಮೊದಲನೇದಾಗಿ ಆಕ್ಸಿಟಾಸಿನ್ ಅಂತ ಒಂದು ನ್ಯೂರೋ ಟ್ರಾನ್ಸ್ಮಿಟರು ನಮ್ಮ ಮೆದುಳಿನಿಂದ ರಿಲೀಸ್ ಆಗುತ್ತೆ. ಅದು ಲವ್ ಹಾರ್ಮೋನ್ ಅಂತ ಕರಿತೀವಿ. ಬಿಗಿನಿಂಗಲ್ಲಿ ಏನಾಗುತ್ತೆ, ಲಿವಿನಲ್ಲಿದ್ದಾಗ ಈ ಆಕ್ಸಿಟಾಸಿನ್ ಪ್ರಮಾಣ ಜಾಸ್ತಿ ಇರುತ್ತೆ. ಮದುವೆಗಳಲ್ಲಿ ಆಕ್ಸಿಟಾಸಿನ್ ಪ್ರಮಾಣ ಬಿಗಿನಿಂಗಲ್ಲಿ ಕಮ್ಮಿ ಇರುತ್ತೆ. ಇದು ಅದೇ ಥರ ಡಿಫ್ರೆನ್ಸ್. ಇದು ತುಂಬ ಜಾಸ್ತಿ ಇರುತ್ತೆ, ಶೂಟಪ್ ಆಗಿರುತ್ತೆ, ತುಂಬ ಪ್ರೀತಿ, ತುಂಬ ಕೇರಿಂಗು, ಅದೆಲ್ಲ ಇದೆ. ನಾವು ನೋಡ್ತಿರ್ತೀವಲ್ಲ, ಇವತ್ತು ಬೆಳಗ್ಗೆ ಒಂದು ಹೋಟೆಲಲ್ಲಿ ನಾನು ನೋಡ್ಬೇಕಾದ್ರೆ ಅವನಿಗೆ ತಿನ್ನಿಸ್ತಾ ಕೂತಿದ್ಲು ಹುಡುಗಿ. ನಿಜವಾಗ್ಲೂ ನಾನು ಅಂದ್ಕೊಂಡೆ ಇದೇ ಥರ ನೀನು ಮನೇಲೂ ತಿನ್ನಿಸ್ತೀನಮ್ಮ ಅಡುಗೆ ಮಾಡಿ ಅಂತ ಅಂದ್ಕೊಂಡೆ. ಅಂದರೆ ಈ ಥರ ಎಲ್ಲ ಇರುತ್ತೆ. ಈ ಎಡಿಟಿಂಗು, ಶೋ ಆಫು, ಇವೆಲ್ಲ ಬೇರೆ ಒಂಥರ ನಾವೆಲ್ಟಿ ಅಂತ ಅನ್ಬೋದು. ಹೊಸ ಥರದ ಇವೆಲ್ಲ ಇದು ಮಾಡೋದು ಒಂದು ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಆಕ್ಸಿಟಾಸಿನ್ನು ಶೂಟಪ್ ಆಗುತ್ತೆ, ಗ್ರಾಫ್ ಟೈ ಅಂತ ಮೇಲೋಗುತ್ತೆ. ಮದುವೆಯಲ್ಲಿ ನಿಧಾನಕ್ಕೆ ಶೂಟಪ್ ಆಗುತ್ತೆ. ಅರೇಂಜ್ ಲವ್ ಮ್ಯಾರೇಜ್, ಒಟ್ಟಲ್ಲಿ ಮದುವೆ ಅಂದರೆ ಒಂದು ಆವಾಗಲೇ ಅರ್ಥ ಆಗೋಯ್ತು, ನಿನ್ನ ಸಾಯೋವರೆಗೂ ನಾನು ಬಿಡಲ್ಲ, ನೀನು ಏನಾದರೂ ಮಾಡು ಅಂತ. ಅದೊಂಥರ ಬೌಂಡರಿ ಅಲ್ವಾ. ಹಾಗಾಗಿ ಬದ್ಧತೆ ಇರಲಿ ಅಲ್ವಾ. ಹಾಗಾಗಿ ಏನಾಗುತ್ತೆ, ನಿಧಾನಕ್ಕೆ ರೇಸ್ ಆಗ್ತಾ ಬರ್ತು. ಇದು ರೇಸ್ ಆಗಿ ಫುಲ್ಲು ಡೌನ್ ಆಗುತ್ತೆ ಆಕ್ಸಿಟಾಸಿನ್. ಇದು OXDR ಜೀನ್ ಅಂತ ಇದೆ. OXDR ಜೀನು ಆಮೇಲೆ ಗ್ರ್ಯಾಜುವಲ್ ಆಗಿ ಏನಾಗುತ್ತೆ, ಮಿಥೈಲೇಷನ್ ಶುರು ಆಗಿಬಿಡುತ್ತೆ. ಅದರಲ್ಲಿ ಕಾರಣ ಏನು ಅಂತಂದರೆ ಅನ್ಸರ್ಟೆನಿಟಿ, ಭಯ. ಎಲ್ಲೋ ಒಂದು ಕಡೆ ಕಾಣದ ಭಯ ಇಬ್ಬರಲ್ಲೂ ಇರುತ್ತೆ. ಯಾವಾಗ ಬಿಟ್ಟೋಗ್ಬಿಡ್ತಾನೆ, ಯಾವಾಗ ಬೇರೆ ಹೋಗ್ಬೋದು. ಇದೇನಂದರೆ ಬದ್ಧತೆ ಇಲ್ಲ ಇಲ್ಲಿ. ಇನ್ನೂ ಚೆನ್ನಾಗಿರೋ ಹುಡುಗಿ ಸಿಕ್ಕಿ ಇನ್ನೂ ಅವನಿಗೇನೋ ಇದು ಅಂತಂದರೆ ನಾನು ಹೋಗ್ತೀನಿ ಅಂತ ಹೋಗ್ಬೋದು, ಇವಳು ಹೋಗ್ಬೋದು, ಎನಿ ಟೈಮ್ ಹೋಗ್ಬೋದು. ಸೊ ಆ ಅನ್ಸರ್ಟನಿಟಿಯಿಂದ ಏನಾಗುತ್ತೆ, OXDR ಜೀನಲ್ಲಿ ಮಿಥೈಲೇಷನು ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಏನಾಗುತ್ತೆ, ಆಕ್ಸಿಟಾಸಿನ್ ಲವ್ ಹಾರ್ಮೋನು ಬಿಗಿನಿಂಗಲ್ಲಿ ಏನು ಶೂಟಪ್ ಆಗಿತ್ತೋ ನಿಧಾನಕ್ಕೆ ಆ ಹುಡುಗನ ಅಷ್ಟು ಪ್ರೀತಿ ಮಾಡೋಳು ಅವನ ಮುಖ ಕಂಡ್ರೆ ಆಗಲ್ಲ ಅವಳಿಗೆ. ಬಿಗಿನಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ, ತಿನ್ನಿಸ್ತಾ ಇರ್ತಾಳೆ, ಎಲ್ಲ ಮಾಡ್ತಿರ್ತಾಳೆ, ಹನಿ ಬೇಬಿ ಎಲ್ಲ ಹೋಗಿ ಕೊನೆಗೆ ಇಬ್ಬರು ಫೈಟಿಂಗ್ ಶುರು ಆಗುತ್ತೆ. ತಟ್ಟೆ ಯಾಕೆ ಅಲ್ಲಿಟ್ಟಿದ್ಯಾ, ಡಸ್ಟ್ಬಿನ್ಗೆ ಯಾಕೆ ಹಾಕಿಲ್ಲ, ನಾನು ನಾನ್ ವೆಜ್ ತಿನ್ನಲ್ವ ಅಂತ ಗೊತ್ತಿಲ್ವಾ, ಮೂಳೆ ಯಾಕೆ ಅಲ್ಲಿಟ್ಟಿದ್ಯಾ, ಆಮೇಲೆ ನನಗೆ ಈ ಕಲರ್ ಇಷ್ಟ ಇಲ್ಲ ಅಂತ ಗೊತ್ತಲ್ಲ, ಯಾಕೆ ಇದು ತಂದಿದ್ಯಾ, ನಾನು ಯಾಕೆ ಶೇರ್ ಮಾಡಬೇಕು, ನೀನು ಇದು ಮಾಡು. ಸೊ ಈ ಥರದ್ದು ಸಣ್ಣ ಪುಟ್ಟವೆಲ್ಲ ಶುರು ಆಗಿ ಒಂದು ಹಂತದಲ್ಲಿ ಇವನಿಂದ ಬಿಟ್ಟೋದ್ರೆ ಸಾಕಪ್ಪ ಅನ್ನೋದು. ಈ ಆಕ್ಸಿಟಾಸಿನ್
ಫುಲ್ ಡೌನ್ ಆಗೋಗಿರುತ್ತೆ ಬಿಕಾಸ್ ಆಫ್ ಮಿಥೈಲೇಷನ್. ಪ್ರೀತಿ ಗೀತಿ ಏನೂ ಇರಲ್ಲ, ಲವ್ ಇಲ್ಲ, ಆ ಬಟರ್ಫ್ಲೈ ಹೊಟ್ಟೆಲಿ ಏನೇನೋ ಬಟರ್ಫ್ಲೈಗಳು ಹೃದಯದಲ್ಲಿ ಆಗೋದು ಯಾವುದೂ ಇಲ್ಲ. ಸದ್ಯಕ್ಕೆ ಗ್ಯಾಸ್ಟ್ರಿಕ್ ಆಗೋಗಿರುತ್ತೆ, ಬಿಟ್ಟೋದ್ರೆ ಸಾಕು ಅನ್ನೋ ಥರ. ಸೊ ಇದು ಮೊದಲನೇದು. 2 ಡೋಪಮೈನ್. ಡೋಪಮೈನ್ ಈಸ್ ಅ ರಿವಾರ್ಡಿಂಗ್ ಹಾರ್ಮೋನು. ಒನ್ಸ್ ಅಗೇನು ಡೋಪಮೈನು ಶೂಟಪ್ ಆಗುತ್ತೆ ಲಿವಿನಲ್ಲಿ. ನಾವೆಲ್ಟಿಲಿ ಏನು ಅಂತಂದರೆ ಎಲ್ಲರನ್ನೂ ಎದುರಾಕೊಂಡು ಇವರು ಒಂದು ಕಡೆ ವಾಸ ಮಾಡ್ತಾ ಇದ್ದಾರೆ. ಇವರ ಅಪ್ಪ ಅಮ್ಮನಿಗೂ ಕೋಪ ಇದೆ, ಮಗಳು ಈ ಥರ ಮಾಡಿದ್ಲು ಅಂತ, ಇವ್ರಿಗೂ ಕೋಪ. ಆದರೆ ನಾವೆಲ್ಟಿ, ಹೊಸತನ, ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಇವರು. ಸೊ ಡೋಪಮೈನು ರಿವಾರ್ಡ್ ಕೊಡ್ತಾ ಇರುತ್ತೆ, ಚೆನ್ನಾಗಿದೆ ಅಂತೇಳಿ. ಬಟ್ ಏನಾಗುತ್ತೆ, ಒನ್ಸ್ ಅಗೇನು ಆಫ್ಟರ್ ಸಮ್ ಡೇಸು ನಾವೆಲ್ಟಿ ಹೊರಟೋಯ್ತು, ಹಳೇದಾಗೋಯ್ತದು, ಅಲ್ಲೇನು ಹೊಸತನ ಇಲ್ಲ. ಜೊತೆಗೆ ಈ ಸಮಾಜದಲ್ಲಿ ಏನೋ ಒಂದು ಕಡೆ ಏನಾರು ಆಗಿರಲಿ, ಲಿವಿನಲ್ಲಿದ್ದಾಗ ಅದಕ್ಕೆ ಸ್ವಲ್ಪ ಪ್ರಮಾಣದ ಮರ್ಯಾದೆ ಸಮಾಜ ಕೊಡಲ್ಲ. ಇನ್ನೊಂದು ಇದ್ದೇ ಇರುತ್ತದೆ. ಆಮೇಲೆ ಬಾಡಿಗೆ ಮನೆ ಸಿಗಲ್ಲ, ಕೇಳ್ತಾರೆ, ಖಂಡಿತ. ಆಗೇನಾಗುತ್ತೆ, ಅದೆಲ್ಲ ಶುರು ಆಗೋದ್ರಿಂದ ರಿವಾರ್ಡ್ ಆಗಲ್ಲ. ಅದು ಎಲ್ಲೋ ತಪ್ಪು ಮಾಡಿಬಿಟ್ಟೆ, ಏನು ಯಾಕೆ ಬೇಕಾಗಿತ್ತಾ ಈ ರಿಲೇಷನ್, ಬೇಕಿತ್ತಾ ಇವನು ಕಟ್ಕೊಂಡು ಸಾಯೋಂಥದ್ದೇನಿತ್ತು ಅಂತ ಶುರು ಆಗುತ್ತೆ. ಅಂದರೆ ಡಿಟ್ಯಾಚ್ ಆಗಬೇಕು ಅನ್ನೋದು ಅನ್ಸರ್ಟೆನಿಟಿ ಇರುತ್ತೆ, ಅವರ್ಷನ್ ಶುರು ಆಗುತ್ತೆ. ಯಾರನ್ನ ತುಂಬ ಪ್ರೀತಿ ಅಂತ ಅಂದ್ಕೊಂಡಿದ್ರೋ ಆ ವ್ಯಕ್ತಿನ ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಡೋಪಮೈನ್ದು. HPA ಆಕ್ಸಿಸ್ ನೋಡಿದ್ದಾರೆ, ಕಾರ್ಟಿಸಾಲ್ ಪ್ರಮಾಣ ನೋಡಿದ್ದಾರೆ. ಮದುವೆ ಆದವರಲ್ಲಿ ಕಾರ್ಟಿಸಾಲ್ ಪ್ರಮಾಣ ಕಮ್ಮಿ ಇರುತ್ತೆ. ಅಂದರೆ ಅಲ್ಲಿ ಒಂದು ಸೆಕ್ಯೂರ್ಡ್ ಫೀಲಿಂಗು, ಮನುಷ್ಯನಿಗೆ ಯಾವತ್ತು ಸೆಕ್ಯೂರ್ಡ್ ಫೀಲಿಂಗ್. ಈಗ ನೋಡಿ, ಈ ಪ್ರೈವೇಟ್ ಜಾಬ್ಗಳಲ್ಲೆಲ್ಲ ಇರ್ತಾರಲ್ಲ, ಅವ್ರಿಗೂ ಗೌರ್ಮೆಂಟ್ ಜಾಬಲ್ಲಿರೋ ವ್ಯತ್ಯಾಸ, ನೀವು ಏನೇ ಮಾಡಿದ್ರೂ ನಿಮ್ಮನ್ನು ಮನೆ ಕಳಿಸಲ್ಲ. ಮ್ಯಾಕ್ಸಿಮಮ್ಮು ಸಸ್ಪೆಂಡ್ ಮಾಡ್ಬೋದು, ಒಂದು 6 ತಿಂಗಳು ಪುನಃ ವಾಪಸ್ ಬರ್ತೀರಾ. ಇಲ್ಲಿ ಹಂಗಿಲ್ಲ. ಯಾವಾಗ ನಿನಗೆ ಪಿಂಕ್ ಚಿಟ್ ಅಂತ ಸ್ಲಿಪ್ ಕೊಟ್ಟರೆ ನೀನು ನಾಳೆ ದಿನ ಮನೆಗೆ ಅನ್ಸರ್ಟೆನಿಟಿ, ಏನು ಮಾಡೋಕ್ಕೂ ಧೈರ್ಯ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಇಲ್ಲಿ HPA ಆಕ್ಸಿಸ್, ಹೈಪೋಥಾಲಮಸ್ ಪಿಟ್ಯೂಟರಿ ಆಕ್ಸಿಸ್ ಇದೆಯಲ್ಲ, ಕಾರ್ಟಿಸಲು ಕಂಟಿನ್ಯೂಸ್ ರಿಲೀಸ್ ಆಗ್ತಾ ಬರುತ್ತೆ ಇವ್ರಿಗೆ. ಅದನ್ನು ಮಾಡಿ ನೋಡಿದ್ದಾರೆ, 2 ಗ್ರೂಪಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ ನೋಡಿದ್ದಾರೆ. ಸೊ ಈ ಮದುವೆ ಆದವರಲ್ಲಿ ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಇರುತ್ತೆ. ಏನಂದರೆ ಧೈರ್ಯ ಇದೆ, ಬಿಡು ಏನಾದ್ರೂ ನನ್ನ ಗಂಡ ಇದ್ದಾರೆ, ಕೊನೆಗೆ ನಮ್ಮ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಒಂದು ಫ್ಯಾಮಿಲಿ ಇರುತ್ತಲ್ವ ಅಲ್ಲಿ. ಹಾಗಾಗಿ 2ರದ್ದು ವ್ಯತ್ಯಾಸ ನೋಡಿದ್ದಾರೆ. ಇದರ ಜೊತೆಗೆ ಎಪಿಜೆನೆಟಿಕ್ ಫಿನಾಮಿನನ್ ಅಂತ ಕರಿತೀವಿ. ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನ್ಸ್ಗಳು ಅಂತ ಇದೆ. ಆ ಜೀನ್ಸ್ಗಳು ನಿಮಗೆ ಎಂಥ ಸಮಸ್ಯೆ ಆದರೂ ಎದುರಿಸುವ ಶಕ್ತಿಯನ್ನು ನೀಡುವಂಥದ್ದು. ಈ ಜೀನ್ಗಳಲ್ಲಿ ಮಿಥೈಲೇಷನ್ ಪ್ರೊಸೆಸ್ ಆಗಿಬಿಡುತ್ತೆ ಈ ಲಿವ್-ಇನ್ ರಿಲೇಷನ್ನಲ್ಲಿದ್ದಾಗ. ಸಣ್ಣ ಸಮಸ್ಯೆ ಆದರೂ ಅವ್ರಿಗೆ ನಿಭಾಯಿಸೋಕ್ಕೆ ಆಗ್ತಾಯಿಲ್ಲ, ಸಣ್ಣ ಸಮಸ್ಯೆಗಳು. ಅದೇ ಒಂದು ಕುಟುಂಬದಲ್ಲಿ ಒಂದು ಮದುವೆ ಅಂತ ಇದ್ದಾಗ ಎಂಥ ಸಮಸ್ಯೆ ಬಂದರೂ ಎಲ್ಲೋ ಒಂದು ಕಡೆ ಒಂದು ಧೈರ್ಯ ಇದೆ, ನನ್ನ ಜೊತೆ ನನ್ನ ಗಂಡ ಇದ್ದಾರೆ ಅನ್ನೋ ಆ ಒಂದು ಭದ್ರತೆ ಅನ್ನೋದು ಇದೆಯಲ್ಲ, ಮನುಷ್ಯನ ಸಂಪೂರ್ಣ ಒಂದು ಬೇಸ್ ಅದೇ ಅಂತ ಅನ್ಬೋದು. ಭದ್ರತೆ, ನನಗೆ ಸೆಕ್ಯೂರ್ಡ್ ಫೀಲಿಂಗು ಬೇಕು, ಐ ಆಮ್ ಸೆಕ್ಯೂರ್ಡ್, ನನಗೆ ನನ್ನ ಜೊತೆ ಒಬ್ಬರಿದ್ದಾರೆ ಅನ್ನೋ ಆ ಫೀಲಿಂಗ್ ಇದೆಯಲ್ಲ, ಅದು ನಮ್ಮ ಮಾನಸಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುವಂತಹ ಬಹಳ ಪ್ರಮುಖವಾದ ಅಂಶ. ಅದಕ್ಕೆ ನೋಡಿ, ಮನುಷ್ಯ ಅವನು ಗುಂಪಲ್ಲಿ ಒಂಟಿಯಾಗಿದ್ದವನು ಗುಂಪಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದ ಅಂದರೆ, ಮಲಗಿದಾಗ ನಾನು ಒಂಟಿಯಾಗಿದ್ದಾಗ ಯಾವುದಾದ್ರು ಹುಲಿ ಬಂದು ತಿಂದುಬಿಡ್ಬೋದು, ಸಿಂಹ ಬಂದು ತಿಂದುಬಿಡ್ಬೋದು ಅನ್ನೋದು ಒಂದಿತ್ತು. ಆಗಲೇ ಒಂದು ರೆಮ್, ನಾನ್ ರೆಮ್ ಅಂತೆಲ್ಲ ಬರುತ್ತಲ್ಲ, ಡೀಪ್ ಸ್ಲೀಪ್ಗೆ ಹೋಗೋದು ಅಥವಾ ಐಬಾಲ್ ಮೂಮೆಂಟ್, ಇದೆಲ್ಲ ಆವಾಗ ಒಂದು ವಿಕಾಸದ ಹಂತದಲ್ಲಿ ನಾವು ಇದನ್ನ ನೋಡೋ ಅಂಥದ್ದು. ಅದೇ ಒಂದು ಗುಂಪಲ್ಲಿದ್ದಾಗ ಏನು ಮಾಡ್ತಾಯಿದ್ರು, 4 ಜನ ಮಲಗಿದರೆ ರೊಟೇಷನ್ ಬೇಸಿಸ್ಸು, ಒಬ್ಬ ಕೂತ್ಕೊಂಡು ಕಾವಲು ಕಾಯ್ತಾ ಇದ್ದ. ಆಮೇಲೆ ಅವನು ಮಲಗಿದಾಗ ಹಿಂಗೆ ದಿನಕ್ಕೆ ಒಬ್ಬೊಬ್ಬರು ಎಲ್ಲರನ್ನೂ ಪ್ರೊಟೆಕ್ಟ್ ಮಾಡಿ ಬರೋ ಅಂಥದ್ದು. ಏಕೆಂದರೆ ಭದ್ರತೆ ಬೇಕು. ಹಾಗಾಗಿ ಇಲ್ಲಿ ನಮಗೆ ಹುಲಿ ಸಿಂಹ ಅನ್ನೋದಕ್ಕಿಂತ ಬೇರೆದ ಸಮಸ್ಯೆಗಳಿರುತ್ತೆ. ಈಗ ಬ್ಯಾಂಕಲ್ಲಿ ನಾವು EMI ಕಟ್ಟಬೇಕು, ಗಂಡ ಹೆಂಡತಿ ಆದರೆ ಬದ್ಧತೆ ಅಲ್ಲಿದೆ. ನೋಡು, ಒಂದು ಏನೋ ಸಾಲ ಆಗಿದೆ, ಇಬ್ಬರು ಹೊಂದಾಣಿಕೆ ಮಾಡ್ತಾರೆ. ಲಿವಿನಲ್ಲಿ ಯಾಕೆ ಬರುತ್ತದು, ನಾನು ಯಾಕೆ ಕಟ್ಟಬೇಕು, ಅಲ್ಲಿ ಏನಂದರೆ ಸುಮ್ಮನೆ ಒಂದು ಅಡ್ಜಸ್ಟ್ಮೆಂಟ್. ಅದು ನಾನು ಯಾಕೆ ನಿನ್ನ ಸಾಲ ಎಲ್ಲ ನಾನು ಯಾಕೆ ತೀರಿಸ್ಬೇಕು, ನಾನು ಯಾಕೆ ಕಾಂಪ್ರಮೈಸ್ ಆಗಬೇಕು, ನಾನು ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಬರೋದ್ರಿಂದ ಅಲ್ಲೇನಾಗುತ್ತೆ ಅಂದರೆ, ಗ್ರ್ಯಾಜುವಲ್ ಆಗಿ ನಾನು ಹೇಳಿದ್ನಲ್ಲ, ಈ ರಿಸಿಲಿಯನ್ಸ್ ಕೆಪಾಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಇನ್ನೂ ಬಹಳ ಮುಖ್ಯವಾಗಿ ನೋಡಿದ್ದಾರೆ, ಇಮ್ಯುನಿಟಿ ಲೆವೆಲ್ನ ನೋಡಿದ್ದಾರೆ. ಈ ಲಿವ್-ಇನ್ ರಿಲೇಷನ್ ಇರುವಂತಹ ಒಂದು ಯಾರು ಕಪಲ್ ಇರ್ತಾರೆ, ಅಂತಹ ಜೋಡಿಗಳಿರ್ತಾರೆ,
ಅವರ ಇಮ್ಯುನಿಟಿ, ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಒನ್ಸ್ ಅಗೈನ್ ಬಿಕಾಸ್ ಆಫ್ ಅನ್ಸರ್ಟೆನಿಟಿ, ಅಭದ್ರತೆಯ ಕಾರಣ ಸದಾ ಕಾಲ ಅವರಲ್ಲಿ ಅದು ಜಾಗೃತ ಆಗಿರೋದ್ರಿಂದ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಅದೇ ಒಂದು ಕುಟುಂಬ ಅಂತ ಬಂದಾಗ ಅಲ್ಲಿ ನೋಡಿದ್ದಾರೆ, ಅದರಲ್ಲಿ MHC ಮಾಲಿಕ್ಯೂಲ್ ಅಂತ, ಮೇಜರ್ ಹಿಸ್ಟೋ ಕಂಪ್ಯಾಟಿಬಿಲಿಟಿ ಮಾಲಿಕ್ಯೂಲ್ ಅಂತ ಇದೆ. ಆ ಮಾಲಿಕ್ಯೂಲ್ಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈಗ ನೋಡಿ, ಒಂದು ಕುಟುಂಬದಲ್ಲಿ ಯಾರಿಗೋ ಏನೋ ತೊಂದರೆ ಆಯಿತು ಅಂತಂದರೆ ಎಷ್ಟು ಜನ ಇರ್ತಾರೆ ನೋಡ್ಕೊಳ್ಳೋಕ್ಕೆ, ನಿಮ್ಗೆ ಆರೈಕೆ ಮಾಡೋಕ್ಕೆ. ಗಂಡಂಗೆ ಏನೋ ತೊಂದರೆ ಆದರೆ ಹೆಂಡತಿ ಬಂದು ಕೇಳ್ತಾಳೆ, ಮಕ್ಕಳು ಬಂದು ಕೇಳ್ತಾರೆ, ಅಪ್ಪ ಅಮ್ಮ ಇದ್ದರೆ ಅವ್ರು ಕೇಳ್ತಾರೆ. ಆ ಫೀಲಿಂಗ್ ಹೆಂಗಿರುತ್ತೆ? ಅದೇ ಯಾರೂ ಇಲ್ಲ, ನಾನೇ ಹುಷಾರಿಲ್ಲ, ನಾನೇ ಬಿಸಿನೀರು ಕಾಯಿಸ್ಕೊಂಡು ನಾನೇ ಕುಡಿಬೇಕು, ನಾನೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಕೇಳೋರಿಲ್ಲ ಹೇಳೋರಿಲ್ಲ ಅಂದಾಗ ಆ ಒಂಟಿತನದಲ್ಲಿ ಯಾವ ರೀತಿ ಇರ್ಬೋದು? ಲಿವಿನಲ್ಲಿದ್ದಾಗ ಒಂಟಿತನ ಇದ್ದೇ ಇರುತ್ತೆ, ಸದಾಕಾಲ ನೋಡ್ಕೊಳ್ಳೋರು ಇರ್ತಾರೆ, ಅಥವಾ ಕೆಲಸ ಅಂತ ಹೊರಗಡೆ ಹೋದವರು ಇರ್ತಾರೆ. ಎರಡು ಥರನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಸಿಕ್ಕುವ ಆ ಒಂದು ಭದ್ರತೆ ಇಲ್ಲಿ ಸಿಗದೇ ಇರೋದ್ರಿಂದ ನಮಗೆ ಯಾವಾಗ ಒತ್ತಡ ಜಾಸ್ತಿ ಇರುತ್ತೆ, ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ನಮ್ಮದು. ಹಾಗಾಗಿ ಅದು ಕಡಿಮೆ ಆಗ್ತಾ ಬರುತ್ತೆ. ಎಪಿಜೆನೆಟಿಕ್ ಚೇಂಜಸ್ಸು ದೇಹದಲ್ಲಿ ನಮಗೆ ಗೊತ್ತಿಲ್ಲದೆ ನಾನಾ ರೀತಿಯ ಜೀನ್ಸ್ಗಳಲ್ಲಿ ಬದಲಾವಣೆ ಆಗೋದ್ರಿಂದ ಬಹಳಷ್ಟು ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಆಂಗ್ಸೈಟಿ ಆಗ್ಬೋದು, ಆತಂಕ, ಭಯ, ಖಿನ್ನತೆ, ಸೈಕಾಲಜಿಕಲ್ ಬೇಕಾದಷ್ಟು ಇಶ್ಯೂಗಳು, ಇದೆಲ್ಲ ಈ ಥರದ ಸಂಬಂಧದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಬೇಕಾದಷ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಅದಕ್ಕೆ ನೋಡಿ, ಈಗ ಈಸ್ಟರ್ನ್ ಪಾರ್ಟ್ ಆಫ್ ದ ಗ್ಲೋಬ್, ನಮ್ಮದು ಇಂಡಿಯಾ ಇರ್ಬೋದು, ಚೈನಾದಲ್ಲಿ ಫ್ಯಾಮಿಲಿ ಸಿಸ್ಟಮ್ಮು ಅದ್ಭುತವಾಗಿ ತಂದೆ ತಾಯಿಗಳನ್ನ ನೋಡ್ಕೊತಾರೆ, ಜೊತೆಲೇ ಇರ್ತಾರೆ ಅವರು. ಮತ್ತು ಈ ಥರ ಲಿವಿನ್ನು ಏನೂ ಇಲ್ಲ, ಫ್ಯಾಮಿಲಿ ವೆರಿ ಸ್ಟ್ರಾಂಗ್ ಫ್ಯಾಮಿಲಿಗಳು ಅಲ್ಲಿ. ಈ ನಮ್ಮ ಭಾರತದಲ್ಲಿ ಹೇಗಿತ್ತು ಅದೇ ಥರ ಇದೆ. ಈಸ್ಟರ್ನ್ ಪಾರ್ಟ್ ಆಫ್ ದ ವರ್ಲ್ಡಲ್ಲೆಲ್ಲ ಹೆಂಗಿದೆ ಅಂತಂದರೆ ಫ್ಯಾಮಿಲಿ ಸ್ಟ್ರಕ್ಚರ್ಡ್ ಫ್ಯಾಮಿಲಿ ಇದೆ. ವೆಸ್ಟರ್ನ್ನಲ್ಲಿ ಬೇರೆ ಥರ ಇದೆ. ಬಟ್ ವೆಸ್ಟರ್ನರ್ಸ್ಗೆ ಅತಿಯಾದ ಮಾನಸಿಕ ಸಮಸ್ಯೆಗಳಿದೆ, ಅತಿಯಾಗಿ ಕಾಯಿಲೆಗಳಿಂದನೇ ನೋಡಿ ಅವರೆಲ್ಲ ಹೆಚ್ಚಾಗಿ ಒಂದು ಇಲ್ಲಿ ಸ್ಪಿರಿಚುವಲ್ ಲೈಫ್ ಬೇಕು ಅಂತೇಳಿ ಬೇಕಾದಷ್ಟು ಜನ ಬರ್ತಾರೆ. ಹಾಗಾಗಿ ಈ ಒಂದು ಲಿವಿನ್ ಅಂತ ಹೋದಾಗ ಅದರದ್ದೇ ಆದ ಬೆನಿಫಿಟ್ಸ್ಗಳು ಇರ್ಬೋದು. ಅಲ್ಲಿ ಏನಿರುತ್ತೆ, ಒಂದು ಸ್ವಾತಂತ್ರ್ಯ ಇರುತ್ತೆ. ನಿನಗಿಷ್ಟ ಬಂದಾಗ ನೀನು ಬರ್ಬೋದು, ಹೋಗ್ಬೋದು, ಅಡುಗೆ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ನೀನು ಯಾರಿಗೂ ಆನ್ಸರಬಲ್ ಅಲ್ಲ. ನಿನಗೆ ಇಂಥದ್ದೇ ಹೀಗೆ ನೀನು ಇರಬೇಕು, ಇಂಥದ್ದೇ ಡ್ರೆಸ್ ಹಾಕಬೇಕು, ಹೀಗೆ ಅಡುಗೆ ಮಾಡಬೇಕು, ಆ ಥರದ್ದು ಏನೂ ಇಲ್ಲ. ಅದೊಂದು ಅವ್ರಿಗಿರುತ್ತೆ. ಬಟ್ ಅದರ ಜೊತೆಯಲ್ಲಿ ಬೇಕಾದಷ್ಟು ಈ ಥರದ ತೊಂದರೆಗಳು ಇರೋದ್ರಿಂದ ಒಂದು ಈ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಎರಡರ ಮಧ್ಯ ಎಲ್ಲೋ ಒಂದು ಕಡೆ ನಾವು ಕಾಂಪ್ರಮೈಸ್ ಆಗಿ ಇದ್ದಾಗ ನಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಹಾಳಾದರೆ ದೈಹಿಕ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯನೂ ಮುಖ್ಯ. ಲಿವಿನ್ ಅಂತಂದಾಗ ಸಾಮಾಜಿಕ ಆರೋಗ್ಯ ಖಂಡಿತ ಕಳ್ಕೊಂತೀವದು. ಹಾಗಾಗಿ ಸಾಮಾಜಿಕ ಆರೋಗ್ಯನೂ ಬೇಕು. ಇದರ ಜೊತೆಗೆ ಸ್ವಲ್ಪ ಟಚ್ ಕೊಡೋ ಹಾಗೆ ನಾವು ಸ್ಪಿರಿಚುವಲ್ ಆರೋಗ್ಯ ಇದ್ದಾಗ ಒಂದು ಫ್ಯಾಮಿಲಿ ಅಂತೇಳಿ ನಾವು ಒಳ್ಳೆಯ ಜೀವನವನ್ನು ನಡೆಸಬಹುದು. ಯೂಶ್ವಲಿ ನಾವು ಈ ಥರದ ರಿಲೇಷನ್ಶಿಪ್ಪು ಮತ್ತು ನಮ್ಮ ಮಾನಸಿಕ ಆರೋಗ್ಯಕ್ಕೂ ಸಂಬಂಧ ಇದೆ ಅಂತಲೇ ನಮಗೆ ಗೊತ್ತಿರಲ್ಲ. ನೀವು ಹೇಳಿದ ಖಂಡಿತ ಇದೆ. ಸೊ ಪ್ರತಿಯೊಂದು ರಿಲೇಷನ್ಶಿಪ್ಗಳು, ಪ್ರತಿಯೊಂದು ಭದ್ರತೆಗಳು, ಅಭದ್ರತೆಗಳು, ಅನ್ಸರ್ಟನಿಟಿಗಳು ಎಲ್ಲವೂ ಕೂಡ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಓಕೆ, ಸೊ ಆಮೇಲೆ ಮೇಡಮ್ ಹೇಳಿದ ಹಾಗೆ ಒಂದು ಮದುವೆ ಅನ್ನೋದು ಒಂದು ಭದ್ರತೆ ಕೊಟ್ಟರೆ ಹೇಗೆ ಮೆದುಳಲ್ಲಿ ಕೆಮಿಕಲ್ಗಳು ರಿಲೀಸ್ ಆಗೋದು, ಬಾಡಿನಲ್ಲಿ ಕೆಮಿಕಲ್ ರಿಲೀಸ್ ಆಗೋದು, ಏನು ಒಳ್ಳೆ ಕೆಮಿಕಲ್ಗಳು, ಮತ್ತು ಅಭದ್ರತೆಯಿಂದ ಏನಾಗುತ್ತೆ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದರು. ಸೊ ಅದು ಅಗೇನ್ ಹೇಳಿದ ಹಾಗೆ ಲಿವಿನ್ ರಿಲೇಷನ್ಸ್ ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮದುವೆಗಿನ ಮುಂಚೆ ಲಿವಿನಲ್ಲಿದ್ದು ಮದುವೆ ಆಗ್ತಾರೆ. ಅಂಥ ಕೆಲವೊಂದು ಪರಿಪಾಠಗಳು ಕೂಡ ನೋಡಿದ್ದೀನಿ. ಇನ್ನು ಕೆಲವರು ಜೊತೆಲಿದ್ದು ಆಮೇಲೆ ಬೇರ್ಪಡ್ತಾರೆ. ಈ ಥರ ಸುಮಾರಿದೆ. ಬಟ್ ಒಟ್ಟಾರೆಯಾಗಿ ಅನ್ಸರ್ಟನಿಟಿ ಅಂತ ಇದೆಯಲ್ಲ, ಅದು ಖಂಡಿತ ಇದ್ದೇ ಇರುತ್ತೆ ಅಲ್ಲಿ. ಹುಡುಗನಿಗೆ ಅನಿಸ್ಬೋದು ಹುಡುಗಿ ಮತ್ತೆ ವಾಪಸ್ ಬರ್ತಾಳೋ ಇಲ್ಲ ನನ್ನ ಹತ್ರ, ಅಥವಾ ಇನ್ನೊಂದು ರಿಲೇಷನ್ಶಿಪ್ ಇಟ್ಕೋತಾಳ ಅಂತ ಅನಿಸ್ಬೋದು. ಯಾಕಂದರೆ ನನಗೆ ಮದುವೆ ಆಗಿಲ್ಲ ಅವಳು, ಹೀಗಾಗಿ ಫ್ರಿಕ್ಷನ್ ಕೂಡ ಆಗುವಂಥ ಜಾಸ್ತಿ ಸಾಧ್ಯತೆಗಳು ತುಂಬ ಇದೆ. ಗಾದೆ ನಾವು ಹೇಳ್ತೀವಲ್ಲ, ಹಳೆ ಗಂಡನ ಪಾದವೇ ಗತಿ ಅಂತ. ಮದುವೆಯಲ್ಲಿ ಕೊನೆಗೆ ಅವಳು ಎಲ್ಲೇ ಹೋದ್ರು, ಒಂದು ಸಲ ಬಂದರೂ ಬರ್ಬೋದು, ಅವನು ಕ್ಷಮಿಸಿದ್ರು ಕ್ಷಮಿಸ್ಬೋದು. ಹಳೆ ಗಂಡನ ಪಾದವೇ ಗತಿ ಅಂತ ಅಂತಾರಲ್ಲ, ಹಾಗಾಗಿ ಅದು ಇದೆ. ಎಷ್ಟೋ ಪ್ರಕರಣಗಳು ನೋಡಿದ್ದೀವಿ. ಹೆಂಡತಿ ಹೋಗಿರ್ತಾಳೆ, ಹೋದ ಮೇಲೆ ಗೊತ್ತಾಗೋಗುತ್ತೆ, ಓಹೋ ಇದು ಸರಿ ಇಲ್ಲ, ನನ್ನ ಗಂಡ ತುಂಬ ಒಳ್ಳೆಯವನು, ನಾನು ಅವನ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿದ್ದೆ ಅಂತ ವಾಪಸ್ ಬಂದಿರೋರು ಇದ್ದಾರೆ, ಕ್ಷಮಿಸಿರೋರು ಇದ್ದಾರೆ, ಒಪ್ಕೊಂಡಿರೋರು ಇದ್ದಾರೆ. ಏಕೆಂದರೆ ಇವ್ರದ್ದು ಏನೋ ತಪ್ಪಿರುತ್ತಲ್ಲಿ, ಇವ್ರದ್ದು ಏನೋ ಒಂದು ತಪ್ಪಿರುತ್ತೆ. ಇಬ್ಬರು ಒಬ್ಬೊಬ್ಬರ ತಪ್ಪುಗಳನ್ನು ಅರ್ಥಕೊಂಡು, ಅದಕ್ಕೆ ಹೇಳೋದು ಹಳೆ ಗಂಡನ ಪದವೇ ಗತಿಯಿಂದಾಗ ಅಲ್ಲಿ ನಮಗೆ ಮೆದುಳಿಗೆ, ಮನಸ್ಸಿಗೆ, ಅಂದರೆ ಎಲ್ಲ ಓವರಾಲ್ ಇದು ಆರೋಗ್ಯ ಅಂತ ನೋಡಿದಾಗ ಅದು ಹೆಚ್ಚು ಒಂದು ನಮಗೆ ಭದ್ರತೆಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಸೊ ಈ ವಿಚಾರವನ್ನು ಹೇಳಿದ್ದಕ್ಕಾಗಿ ನಾನು ಡಾಕ್ಟರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಮೇಡಮ್ ತುಂಬ ಥ್ಯಾಂಕ್ಸ್, ನಮ್ಮ ಜೊತೆ ಇಷ್ಟೊತ್ತು ಶೇರ್ ಮಾಡಿದ್ರಿ ಈ ವಿಚಾರಗಳನ್ನ.
ಇದೆಲ್ಲ ಪ್ರಾಯಶಃ ಮೊದಲನೇ ಬಾರಿಗೆ ನಾವು ಕೇಳ್ತಾ ಇದ್ರು ಅನಿಸುತ್ತೆ. ಅಂದರೆ ಈ ಥರದ ವಿಚಾರಗಳಿಗೂ ಈ ಥರ ಲಿಂಕ್ ಇದೆಯಾ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ತುಂಬ ಜನರಿಗೆ, ಪ್ರಾಯಶಃ ನಿಮಗೂ ಗೊತ್ತಿರಲಿಲ್ಲ ಅಂತ ಅನ್ಕೋತೀನಿ. ಸೊ ಹೀಗಾಗಿ ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅಂದರೆ ರಿಪರ್ಕಷನ್ ಗೊತ್ತಾಗಲಿ ಅಂತ. ಯಾರೋ ಇದನ್ನು ಮಾಡ್ತಾರೆ ಅದನ್ನು ಮಾಡಿ ಅದನ್ನು ಮಾಡಬೇಡಿ ಅನ್ನೋದಲ್ಲ. ಇದನ್ನು ಮಾಡಿದರೆ ಏನಾಗುತ್ತೆ, ಇದನ್ನು ಮಾಡಿದರೆ ಏನಾಗುತ್ತೆ ಅಂತ ಗೊತ್ತಿದ್ದರೆ ನಾವು ಮಾಡುವಾಗ ಯೋಚನೆ ಮಾಡ್ತೀವಿ, ಅಷ್ಟೇ ನಮ್ಮ ಉದ್ದೇಶ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗಳಿಗೆ ಸ್ವಾಗತ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. rmsampurna.comಗೆ ಭೇಟಿ ನೀಡಿ, ಹಿಂದೆ ಆರ್ಡರ್ ಮಾಡಿ.